ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. 700ಕ್ಕಿಂತ ಹೆಚ್ಚಿನ ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಎಚ್ಕೆ ಮತ್ತು ನಾನ್ ಎಚ್ಕೆಗೆ 700, ಎಚ್ಕೆಗೆ 50 ಹುದ್ದೆಗಳಿಗೆ ಸಂಬಂಧಿಸಿದಂತೆ SSLCಯಲ್ಲಿ ಎಷ್ಟು ಅಂಕ ಗಳಿಸಿದ್ರೆ ಈ ಸಾರಿ ಫಿಸಿಕಲ್ಗೆ ಬರುತ್ತೆ? 50 ಇದ್ರೆ ಬರುತ್ತಾ, 60 ಇದ್ರೆ ಬರುತ್ತಾ, 70 ಇದ್ರೆ ಬರುತ್ತಾ? ಸ್ನೇಹಿತರೆ, ಇಷ್ಟು ಸ್ಕೋರ್ ನಿಮ್ದೇನಾದರೂ ಇತ್ತಪ್ಪ ಅಂದ್ರೆ ನೀವು ಕೂಡ ಸೇಫ್ ಝೋನಲ್ಲಿ ಇರ್ತೀರಿ. ಸೊ ಅದಕ್ಕಾಗಿ ನೀವು ಕೂಡ ಫಿಸಿಕಲನ್ನು ಪ್ರಾಕ್ಟೀಸನ್ನು ಮಾಡ್ಬೋದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆತ್ಮೀಯ ಸ್ನೇಹಿತರೆ, ನೀವೇನಾದರೂ ವಿಲೇಜ್ ಅಕೌಂಟ್ PC PSIಗೆ ಸಂಬಂಧಿಸಿ ಸ್ಟಡಿಯನ್ನು ಮಾಡ್ತಿದ್ರೆ ನಿಮಗೇನಾದರೂ ಸಿಲೆಬಸ್ಸಲ್ಲಿರೋ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಪ್ಪ ಅಂದರೆ ಈ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಆಗಿರಿ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ. ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ಸನ್ನು ಕವರ್ ಮಾಡಲು ಈ ನೋಟ್ಸು ತುಂಬ ಉಪಯುಕ್ತ ಆಗಿರ್ತವೆ. ಸಾಕಷ್ಟು ಪ್ರಶ್ನೆಗಳು ಮೊನ್ನೆ ನಡೆದ ಎಕ್ಸಾಮಲ್ಲಿ ಕೂಡ ಬಂದಿದ್ದು. ಸೊ ಯಾರಿಗಾದರೂ ಬೇಕಾಗಿತ್ತಂದರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ಗೆ ಬರೋದಾದರೆ, ಆತ್ಮೀಯ ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳು ಈಗ ಆಲ್ರೆಡಿ ಅರಣ್ಯ ವೀಕ್ಷಕ ಹುದ್ದೆ ಅಥವಾ ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿರಿ. ಇಲ್ಲಿ ಡಿವಿಷನ್ ವೈಸ್ ಹುದ್ದೆಗಳು ಬೇರೆ ಬೇರೆ ರೀತಿ ಅದಾವೆ. ಅಂದ್ರೆ ಒಂದಿಷ್ಟು ಕಡೆ ಜಾಸ್ತಿ ಹುದ್ದೆಗಳದಾವೆ, ಒಂದಿಷ್ಟು ಕಡೆ ಕಡಿಮೆ ಹುದ್ದೆಗಳದಾವು. ಸೊ ಇದಕ್ಕೆ ಕೇವಲ 200 ರೂಪಾಯಿ ಮಾತ್ರ ಫೀಸ್ ಇರುತ್ತೆ. ಅರ್ಜಿಯನ್ನು ಸಲ್ಲಿಸಿದ್ರಿ. ಇದನ್ನೆಲ್ಲ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿರಂತ ಅನ್ಕೋತೇನೆ. ಯಾಕಪ್ಪ ಅಂದ್ರೆ ಇದು ಭಾಳ ಇಂಪಾರ್ಟೆಂಟ್ ರೀ. ನಿಮಗಲ್ಲಿ ಹುದ್ದೆಗಳು ಅದಾವ ಇಲ್ಲ ಅಂತ ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋಬೇಕ್ರಿ. ಯಾರೆಲ್ಲ ಹಾಕೊಂಡಿರಲ್ಲ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಸ್ನೇಹಿತರೆ, ಈ ಸಾರಿ ನಿಮ್ದು ಏನಾದರೂ ಸೆಲೆಕ್ಷನ್ ಆಗಬೇಕಪ್ಪ ಅಂದರೆ ಎಷ್ಟು ಸ್ಕೋರ್ ಇರಬೇಕು? ಸ್ನೇಹಿತರೆ, ವಿಡಿಯೋ ನೋಡಕತ್ತಾರಲ್ಲ ಒಂದು ಮನೆಯವ್ರಿ, ನಿಮ್ಮದು ವಿಡಿಯೋ ನೋಡಕತ್ತಲ್ಲ ಎಷ್ಟು ಸ್ಕೋರ್ ಆಗೈತಿ? 60 ಆಗೈತಾ, 70 ಆಗೈತಾ, 80 ಆಗೈತಾ? ಎಷ್ಟೈತಲ್ಲ ಅಷ್ಟು ಸ್ಕೋರನ್ನು ಹಾಕಿರಿ. ಅದೇ ರೀತಿ ಯಾವ ವೃತ್ತಕ್ಕೆ ಅಪ್ಲಿಕೇಶನ್ ಹಾಕಿರಿ? ಬೆಳಗಾವಿ ಹಾಕಿರಿ, ಮೈಸೂರು ಹಾಕಿರಿ, ಯಾವುದಕ್ಕೆ ಅಥವಾ ಕೆನರಾ ಹಾಕಿರಿ, ಯಾವುದಕ್ಕೆ ಅಪ್ಲಿಕೇಶನ್ ಹಾಕಿರಲ್ಲ ಅದನ್ನು ಪ್ಲಸ್ ನಿಮ್ಮದು ಸ್ಕೋರನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಮುಂದಿನ ವಿಡಿಯೋದಲ್ಲಿ ನಿಮಗೆ ಈ ಸಾರಿ ನೀವು ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಬೇಕು ಮಾಡಬಾರ್ದು ಅಂತೇಳಿ ಕಂಪ್ಲೀಟಾಗಿ ವಿಡಿಯೋನ ಮಾಡಿ ಕೂಡ ಕೊಡ್ತೀವಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಈ ಸಾರಿ ಕಟಪ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತಾ? ಎಷ್ಟು ಸ್ಕೋರ್ ಇದ್ದರೆ ನಾವು ಫಿಸಿಕಲ್ಗೆ ಆಯ್ಕೆ ಹಾಕೀವಿ ಅಥವಾ 1:1ಗೆ ಆಯ್ಕೆ ಹಾಕಿವಿ ಅಂತ ನೋಡೋದಾದರೆ, ಸ್ನೇಹಿತರೆ, ಈ ಹುದ್ದೆಗಳ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ನಿಮಗೆ ಇರಬೇಕಾಗಿದ್ದು ಏನಪ್ಪ ಅಂದ್ರೆ, ಇಲ್ಲಿ 700 ಹುದ್ದೆ NHKಗೆ ಇದ್ರೆ 50 HK ಹುದ್ದೆಗಳಿಗೆ ಅದಾವೆ. HKದವ್ರು ಎರಡು ಕೂಡ ಅಪ್ಲಿಕೇಶನ್ನ ಹಾಕೋಬೋದು. ಓಕೆ, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಏನೈತಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿ ಸ್ನೇಹಿತರೆ, ಇಲ್ಲಿ ಇರೋದು 1:20 ಫಿಸಿಕಲ್ಗೆ ಕರೀತಾರೆ. ಇಲ್ಲಿ ಯಾವುದೇ ರೀತಿ ಎಕ್ಸಾಮು ಇರೋಂಗಿಲ್ಲ, ಕೇವಲ ಫಿಸಿಕಲ್ ಟೆಸ್ಟ್ ಮಾತ್ರ ಇರುತ್ತಾ. ಓಕೆ, ಇಲ್ಲಿ ಎಕ್ಸಾಮ್ ಇರಲ್ಲ ಅಂತ ಕ್ಲಿಯರ್ ಆಯ್ತು. 1:20 ಕರೀತಾರೆ. ಹಾಗಿದ್ರೆ 1:20ಗೆ ಸೆಲೆಕ್ಷನ್ ಆಗಬೇಕಪ್ಪ ಅಂದ್ರೆ ಕಟಾಪ್ ಎಷ್ಟಿರ್ಬೇಕು? ಇಲ್ಲಿನ ಇದಕ್ಕೆ ಲಾಸ್ಟ್ ಟೈಮು 1:5ಗೆ ಸಂಬಂಧಿಸಿದಂತೆ ನೋಡ್ಕೋರಿ. ಇಲ್ಲಿ ಚಾಮುಂಡೇಶ್ವರ ವಿದ್ಯುತ್ ಸರಬರಾಜು ಕಂಪ್ನಿಯಲ್ಲಿ ಖಾಲಿರೋ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಟಾಪ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನೋಡ್ರಿ. ಇಲ್ಲಿ ಇದು 1:1ಗೆ ಆಯ್ಕೆಯಾದ ಅಭ್ಯರ್ಥಿಗಳದ ಲಿಸ್ಟ್ ರೀ. 1:1ಗೆ ಆಯ್ಕೆಯಾದ ಅಭ್ಯರ್ಥಿಗಳು ನೋಡ್ಕೋರಿ ಎಷ್ಟು ಯಾವ ರೀತಿ ಸ್ಕೋರ್ ಐತೆ ಅಂತೇಳಿ. ಇದು ಕೂಡ ಕೇವಲ 1:5 ರೀ. ಇಲ್ಲೇ ತಿಳ್ಕೊರಿ, ಇಲ್ಲೇ ನೋಡ್ಕೊರಿ. ಓಕೆ, ಇದು 1:5 ಕೂಡ ತೋರಿಸ್ತೇನೆ ತಡ್ರಿ. ಓಕೆ, ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಮಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿಗೆ ಸಂಬಂಧಿಸಿದಂತೆ ಕಟಪ್ ನೋಡ್ಕೊರಿ. ಇಲ್ಲಿ 92, 93, 96, 95, 94 ಮೇಲೆ ಹುಡ್ಕೋಕೆ ಹೋಗ್ಬೇಡ್ರಿ. ಲಾಸ್ಟಿಗೆ ಬಂದು ತೋರಿಸ್ತೀನಿ ಎಷ್ಟರವರೆಗೂ ಕೂಡ ಇಲ್ಲಿ ಆಯ್ಕೆ ಆಗ್ಯಾರ ಅಂತ ತೋರಿಸ್ತೀನಿ. ನಿಮ್ಗೆ ಡೈರೆಕ್ಟ್ ಕ್ಯಾಂಡಿಡೇಟ್ ಅದ ತೋರಿಸ್ತೀನಿ. ಇವರು ಸ್ವಲ್ಪ ಫಿಸಿಕಲಿ ವೀಕ್ ಇರೋ ಅಭ್ಯರ್ಥಿಗಳು, ಯಾವುದೇ ರೀತಿಯ ವೀಕ್ ಇರದೇ ಇರೋ ಅಭ್ಯರ್ಥಿಗಳದ ತೋರಿಸ್ತೀನಿ ತಡ್ರಿ. ನಿಮಗೆ ಹ್ಯಾಂಡಿಕ್ಯಾಪ್ಟ್ ಅಂತ ಐತ್ರಿ. ನಾವು ಹ್ಯಾಂಡಿಕ್ಯಾಪ್ಟ್ ಎಲ್ಲ ಬೇಡ, ಯಾಕಂದರೆ ಹ್ಯಾಂಡಿಕ್ಯಾಪ್ಟ್ಗೆ ನಿಮಗೆ ಅದರ್ಸ್ಗೆ ಭಾಳ ವ್ಯತ್ಯಾಸ ಇರುತ್ತಾ. ಓಕೆ, ಇಲ್ಲಿ ತೋರಿ. ಇಲ್ಲಿ ಯಾವುದೇ ರೀತಿಯವ್ರದ್ದು ಏನಿದೆ ಹ್ಯಾಂಡಿಕ್ಯಾಪ್ಟ್ ಇಲ್ಲ, ಏನೂ ಇಲ್ಲ. ನೋಡ್ತಿದ್ರಲ್ಲಿ 93, 92, 94 ಅದರ್ಸ್ ಲಾಸ್ಟ್ ಎಲ್ಲಿವರೆಗೂ ಕೂಡ ಆಗ್ಯಾರ. ಇಲ್ಲಿ ನೋಡ್ರಿ, ಗ್ರಾಮೀಣ ಅಭ್ಯರ್ಥಿ ತಡ್ಬಿ 92. ಇಲ್ಲಿ ನೋಡ್ರಿ, ಒಟ್ಟು ಕೂಡ ಸ್ಕೋರನ್ನು ತೋರ್ಸಾಗತ್ತೆ ನಿಮಗೆ. ಈ ಸ್ಕೋರನ್ನು ಯಾಕೆ ತೋರ್ಸಾಗತ್ತೆ ಅಂತ ಕೊನೆಯವರ ತಕ್ಕ ನೋಡ್ರಿ, ಎಲ್ಲ ಕೂಡ ನಿಮ್ಗೆ ತಿಳಿತದ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು 1:5ಗೆ ಕನಿಷ್ಠ ಅಂದರೂ ಕೂಡ 90 ಅಂಕ ಇದ್ದವರೆಗೂ ಕೂಡ ಇಲ್ಲಿ ಆಯ್ಕೆಯನ್ನಾಗಿದ್ದಾರೆ. ಇದು 1:5ಗೆ. ಇದು ಬೇರೆ ಬೇರೆ ಇಲ್ಲಿ ಹುದ್ದೆಗಳ ಡಿಪೆಂಡ್ಸ್ ಆಗಿ ಸ್ವಲ್ಪ ವೇರಿಯೇಷನ್ ಕೂಡ ಆಗಿತ್ತು. ಸೊ ನಾರ್ಮಲ್ ಆಗಿ ನೀವು 90 ಅಂಕ ತೆಗೆದುಕೊಂಡ್ರೆ 1:5ಗೆ ಆಯ್ಕೆ ಹಾಕ್ಯಾರ ಅಂತ ತಿಳ್ಕೊರಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕೊರೋನಾ ಬ್ಯಾಚ್ ಅಭ್ಯರ್ಥಿಗಳು ಕ್ಲಿಯರ್ ಆದರು. ಇನ್ನು ಉಳಿದಿದ್ದ ಅಭ್ಯರ್ಥಿಗಳದ್ದು ಸ್ಕೋರು ವೇರಿಯೇಷನ್ ಇರುತ್ತೆ ರೀ. ಒಂದೇ ರೀತಿಯಲ್ಲಿ 90, 92, 93 ಅಲ್ಲಿರೋ ಸಂಖ್ಯೆ ಜಾಸ್ತಿ ಇರುತ್ತೆ. ಬಟ್ ಉಳಿದಿದ್ದ ಅಭ್ಯರ್ಥಿಗಳದ್ದು ಇಲ್ಲಿ ಏನಿರುತ್ತಪ್ಪ ಅಂದ್ರೆ ಕಡಿಮೆ ಇರುತ್ತೆ. ಅಂದರೆ ಈ ಸಾರಿ ನೀವೇನಾದರೂ ಸೆಲೆಕ್ಷನ್ ಆಗಲೇಬೇಕಿತ್ತಪ್ಪ ಅಥವಾ ಅಂದ್ರೆ ಫಿಸಿಕಲ್ಗೆ ಆಯ್ಕೆ ಆಗಬೇಕಪ್ಪ ಅಂದ್ರೆ ಕಡಿಮೆ ಅಂದರೂ ಕೂಡ ಒಂದು 60+ ಇದ್ದರೆ ಮಾತ್ರ ನೀವು ಇಲ್ಲಿ ಯಾವುದೇ ಕ್ಯಾಟಗರಿ ಅಭ್ಯರ್ಥಿ ಇದ್ದರೂ ಕೂಡ ಫಿಸಿಕಲ್ಗೆ ಆಯ್ಕೆ ಆಗುವ ಸಾಧ್ಯತೆ ಐತ್ರಿ. ಡಿಪೆಂಡ್ಸ್ ಅಪ್ಪ ನೀವು ಅಪ್ಲಿಕೇಶನ್ ಹಾಕಿದ್ದ ವೃತ್ತದ ಮೇಲೆ ಸ್ವಲ್ಪ ವೇರಿಯೇಷನ್ ಆಗುತ್ತಾ.
ಕಡಿಮೆ ಅಂದ್ರೂ ಕೂಡ ಒಂದೊಂದು ವೃತ್ತದಲ್ಲಿ 70+ ಆದ್ರೂ ಕೂಡ ಸ್ಕೋರ್ ಬೇಕು, ಒಂದೊಂದು ವೃತ್ತದಲ್ಲಿ 60 ಇದ್ರೆ ಸಾಕಾಗತ್ತದ. ಯಾವ ವೃತ್ತಕ್ಕೆ 60 ಯಾವ ವೃತ್ತಕ್ಕೆ 70 ಬರುತ್ತಂತ ನಿಮ್ಗೆ ವಿಡಿಯೋ ಮಾಡಿ ಕೂಡ ನಾನು ತಿಳಿಸ್ತೀನಿ. ಅದಕ್ಕಾಗಿ ನಿಮ್ಮ ಸ್ಕೋರ್ ಎಷ್ಟೈತಂತ ನಾನು ಕಮೆಂಟ್ ಮೂಲಕ ತಿಳಿಸಿ ಅಂತ ಆಲ್ರೆಡಿ ಕೂಡ ಹೇಳಿದ್ದೆ. ಸೊ ಅದಕ್ಕಾಗಿ ನೀವು ನಿಮ್ಮ ಸ್ಕೋರು ನೀವು ಯಾವ ವೃತ್ತಕ್ಕೆ ಅಪ್ಲಿಕೇಶನ್ ಹಾಕಿರಂತ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾವು ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ವೃತ್ತಕ್ಕೆ ಕಡಿಮೆ ಸ್ಕೋರ್ ನಿಲ್ಲುತ್ತೆ, ಯಾವ ವೃತ್ತಕ್ಕೆ ಜಾಸ್ತಿ ನಿಲ್ಲುತ್ತೆ ಅಂತ ಕೂಡ ವಿಡಿಯೋ ಮಾಡಿ ಕೂಡ ತಿಳಿಸ್ತೀನಿ. ಸ್ನೇಹಿತರೆ, ನೀವು ಎಷ್ಟು ಅಂಕ ಇದ್ದರೆ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡ್ಬೇಕಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಿದಾರೋ 60+, ಕೆಲವೊಂದು ವೃತ್ತಗಳಿಗೆ 60+, ಕೆಲವೊಂದು ವೃತ್ತಕ್ಕೆ 70+ ಇದ್ರೆ ನೀವು ಆರಾಮಾಗಿ ಫಿಸಿಕಲನ್ನು ಪ್ರಾಕ್ಟೀಸನ್ನು ಮಾಡಬಹುದು. ಯಾಕಂದರೆ ಇಲ್ಲಿ ಫಿಸಿಕಲ್ ಒಮ್ಮೆ ಸಡನ್ ಆಗಿ ಫಿಕ್ಸ್ ಮಾಡ್ತಾರೆ, ಯಾವುದೇ ರೀತಿಯಲ್ಲಿ ಮುಂದಕ್ಕೆ ಹೋಗೋ ಸಾಧ್ಯತೆ ಇರಂಗಿಲ್ಲ. ಸೊ ಅದಕ್ಕಾಗಿ ನೀವೇನು ಮಾಡಬೇಕು, ಫಿಸಿಕಲನ್ನು ಈಗ ಆಲ್ರೆಡಿ ಪ್ರಾಕ್ಟೀಸನ್ನು ಮಾಡ್ಕೊಂಡು ಇದ್ದೀರಪ್ಪ ಅಂದ್ರೆ ಮಾತ್ರ ನಿಮಗೆ ಮುಂದಿನ ಸಾರಿ ಅಂದರೆ ಫಿಸಿಕಲ್ಗೆ ಕರೆದಾಗ ಏನಿರುತ್ತಲ್ಲ ನೀವು ಆರಾಮಾಗಿ ಫಿಸಿಕಲನ್ನು ಪಾಸ್ ಮಾಡ್ಬೋದು. ಸ್ನೇಹಿತರು, ಒಂದು ಕಡಿಮೆ ಅಂದ್ರೆ 60 to 70 ಇದ್ರೆ ಆರಾಮಾಗಿ ಫಿಸಿಕಲ್ ಪ್ರಾಕ್ಟೀಸನ್ನು ಮಾಡ್ಕೋರಿ. ಆಯಿತು ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ